ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಕ್ಲಾಸ್. ಐ ಹೋಪ್ ಆಲ್ ಆರ್ ಗುಡ್. ಇಂದಿನ ವಿಡಿಯೋದಲ್ಲಿ ನಮ್ಮ ಪಿ ಯು ಬೋರ್ಡ್ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದೆ. ಆ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಪಾರ್ಟ್ ಎ ಅಲ್ಲಿ ಯಾವ ಕ್ವಶನ್ಸ್ ಅರೈಸ್ ಆಗಿದೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಕ್ವಶನ್ MCQ ಅಲ್ಲಿ ನೋಡಿ, P and Q are partners sharing profit in the ratio of 3:1. We considered it's a whole ratio, and R is admitted into partnership for 1/5 share. The sacrificing ratio of P and Q will be. So mainly in this problem ಅಲ್ಲಿ ಏನು whole ratio ಇರುತ್ತೆ, ಸೇಮ್ ಅಂಡ್ ಸ್ಯಾಕ್ರಿಫೈಸಿಂಗ್ ರೇಷಿಯೋನು ಸೇಮ್ ಇರುವಂತಹ ಚಾನ್ಸಸ್ ಇರುತ್ತೆ. ಫೈನ್, ಇದಕ್ಕೆ ಆನ್ಸರ್ ಏನು? 3:1. ಸಿ ನೆಕ್ಸ್ಟ್ ಒನ್, ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್ ಪಾರ್ಟ್ನರ್ಸ್. ಅಂದರೆ ಡಿಸಲ್ಯೂಷನ್ ಅಂದರೆ ಕ್ಲೋಸ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಶಿಪ್ನ, ವೈಂಡ್ ಅಪ್ ಮಾಡ್ತಾ ಇದ್ದಾರೆ ಪಾರ್ಟ್ನರ್ಶಿಪ್ನ. ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ ಥ್ರೋ. ಸೊ ಯಾವಾಗ ಅಂದರೆ ನಮಗೆ ಡಿಸಲ್ಯೂಷನ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಮಗೆ ಮೇಯ್ನ್ಲಿ ಫಸ್ಟು ಯಾವುದನ್ನ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ? ರಿಯಲೈಸೇಷನ್ನು. ಸೆಕೆಂಡ್ ಒನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ಥರ್ಡ್ ಒನ್ನು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟು. ಸೇಮ್ ಇಲ್ಲಿ ಕ್ವಶನ್ ಕೇಳಿರೋದು ಅದೇ ಆಗಿರುತ್ತೆ. ಆ್ಯಂಡ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ಸ್, ಫರ್ಮ್ ಕ್ಲೋಸ್ ಮಾಡಬೇಕಾದ್ರೆ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ಡ್. ಯಾವುದರಿಂದ ಕ್ಲೋಸ್ ಮಾಡ್ತೀವಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಯಾವುದರಿಂದ ಓಪನ್ ಆಗುತ್ತೆ? ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಬಟ್ ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಆ್ಯಂಡ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಎಂಡ್ ಆಗುತ್ತೆ. ಬಟ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂತ ಬಂದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಕ್ಲೋಸ್ ಆಗುತ್ತೆ. ಸಿ ನೆಕ್ಸ್ಟ್ ಒನ್, ಪ್ರಾಫಿಟ್ ಆನ್ ರೀಇಶ್ಯೂ ಆಫ್ ಫರ್ಫ್ಯೂಟೆಡ್ ಶೇರ್ ಈಸ್ ಟ್ರಾನ್ಸ್ಫರ್. ಇಲ್ಲಿ ಇಶ್ಯೂ ಆಫ್ ಶೇರ್ಗೆ ಸಂಬಂಧಪಟ್ಟ ಚಾಪ್ಟರ್ ಆಗಿರುತ್ತೆ. ರೀಇಶ್ಯೂ ಆಫ್ ಶೇರ್ಸ್, ಏನು ರೀಇಶ್ಯೂ ಆಗಿದೆ ಫರ್ಫ್ಯೂಟೆಡ್ ಶೇರ್ಸು, ಕ್ಯಾನ್ಸಲ್ ಆಗಿರುವಂತಹ ಶೇರ್ಸು ಏನು ರೀಇಶ್ಯೂ ಆಗಿದೆ ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇಲ್ಲಿ ಮೈಂಡಲ್ಲಿರಲಿ, ರೀಇಶ್ಯೂ ಆಫ್ ಫರ್ಫ್ಯೂಟೆಡ್ ಶೇರ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸಿ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಶೋಸ್ ಅಂಡರ್ ಹೆಡ್ ಆಫ್ ಫಿಕ್ಸೆಡ್ ಅಸೆಟ್. ಸೊ ಇದರಲ್ಲಿ ಯಾವುದನ್ನ ಫಿಕ್ಸೆಡ್ ಅಸೆಟ್ಸ್ ಅಂತ ಕನ್ಸಿಡರ್ ಆಗುತ್ತೆ? ಇಲ್ಲಿ ಮುಖ್ಯವಾಗಿ ಗುಡ್ ವಿಲ್ ಅನ್ನೋದು ಫಿಕ್ಸೆಡ್ ಅಸೆಟ್, ಅದರಲ್ಲೂ ಅದು ಇಂಟ್ಯಾಂಜಬಲ್ ಅಸೆಟ್ಸ್ ಆಗಿರುತ್ತೆ. ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಬಂದಾಗ ರಿಮೆಂಬರ್ ದಟ್ ಇಲ್ಲಿ MCQs ಅಲ್ಲಾದರೂ ಬರ್ಬೋದು, ಆರ್ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಾದರೂ ಬರ್ಬೋದು. ಏನಂತ ಬರೀಬೇಕಾಗತ್ತೆ? ಫಿಕ್ಸೆಡ್ ಅಸೆಟ್ಸ್ ಅಂತ ಬಂದಾಗ ಗುಡ್ ವಿಲ್ಲು, ಮಿಷನರಿ, ಬಿಲ್ಡಿಂಗ್ ಯಾವುದಾದ್ರೂ ಬರುತ್ತೆ. ಬಟ್ ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಬಂದಾಗ ವಿ ಕನ್ಸಿಡರ್ ಗುಡ್ ವಿಲ್. ಬಟ್ ಇಲ್ಲಿ ಆಪ್ಷನ್ ಏನಾಗಿದೆ? ಗುಡ್ ವಿಲ್ ರೈಟ್ ಆನ್ಸರ್. ಇಟ್ಸ್ ಎ ಒನ್ ಆಫ್ ದ ಫಿಕ್ಸೆಡ್ ಅಸೆಟ್ಸ್, ಅದರಲ್ಲಿ ಇಂಟ್ಯಾಂಜಬಲ್ ಅಸೆಟ್ ಆಗಿರುತ್ತೆ. ಸಿ ದ ನೆಕ್ಸ್ಟ್ ಒನ್, ದ ಫಾಲೋಯಿಂಗ್ ಗ್ರೂಪ್ ಆರ್ ರೇಷಿಯೋ ಆರ್ ಪ್ರೈಮರ್ಲಿ ಮೆಸರ್ಸ್ ರಿಸ್ಕ್. ಅಂದರೆ ಇಲ್ಲಿ ಮೇಯ್ನ್ಲಿ ಯಾವುದರಿಂದ ರಿಸ್ಕ್ನ ಮೆಸರ್ ಮಾಡೋಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದನ್ನು ರಿಸ್ಕ್ನ ಬೇಸ್ ಮಾಡ್ತಾರೆ. ಅಂದರೆ ಇದಕ್ಕೆ ಆನ್ಸರ್ ಏನಾಗಿರುತ್ತೆ? ಲಿಕ್ವಿಡಿಟಿ, ಡೆಟ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಇಲ್ಲಿ ನಮಗೆ ರಿಸ್ಕ್ ಅನ್ನೋದು ಮೆಸರ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸಿ ನೆಕ್ಸ್ಟ್ ಒನ್, fill in the blanks by choosing the appropriate answer from those given in the bracket. ಸೊ ಇಲ್ಲಿ ಮುಖ್ಯವಾಗಿ ನಮಗೆ ಗೊತ್ತಿದೆ ಫಿಲ್ ಇನ್ ದ ಬ್ಲಾಂಕ್ಸ್ ಏನು ಮಾಡಬೇಕಾಗತ್ತೆ ಅಂತ. ಇಲ್ಲಿ ನಮಗೆ ಬ್ರ್ಯಾಕೆಟಲ್ಲಿದೆ, ಈ ಬ್ರ್ಯಾಕೆಟಲ್ಲಿ ಇರೋದನ್ನ ಯಾವುದಕ್ಕೆ ಸೂಟಬಲ್ ಆಗುತ್ತೆ ಆ ಬ್ಲಾಂಕ್, ಏನು ಬ್ಲಾಂಕ್ ಇದೆ ಅಲ್ಲೇ ಫಿಲ್ ಮಾಡಬೇಕಾಗತ್ತೆ. ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟ್ ಆ್ಯಂಡ್ ಪ್ರಿಪೇರ್ಡ್ ಆಸ್ ಪರ್ ದ ಪ್ರೀವಿಯಸ್ ಆಫ್ ದ ಆ್ಯಕ್ಟ್. ಅಂದರೆ ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಸ್ಟಾಂಪ್ ಆ್ಯಕ್ಟ್ಗೆ ಸಂಬಂಧಪಟ್ಟಿರುತ್ತೆ. ಸ್ಟಾಂಪ್ ಆ್ಯಕ್ಟ್ಗೆ ಸಂಬಂಧಪಟ್ಟಿರುತ್ತೆ. ವಿ ಕನ್ಸಿಡರ್ಡ್ ಸ್ಟಾಂಪ್ ಆ್ಯಕ್ಟ್. ಸೊ ನೆಕ್ಸ್ಟ್ ಒನ್ ನೋಡಿ, ದ ಡ್ಯಾಶ್ ರೇಷಿಯೋ ಯೂಸ್ಡ್ ಫಾರ್ ದ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಸೊ ಇಲ್ಲೇನಾಗುತ್ತೆ? ದು ರೇಷಿಯೋ, ಯಾವ ರೇಷಿಯೋ ಮೂಲಕ ಕಂಟಿನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗುತ್ತೆ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇದು ಎರಡನೇದಾಗಿರುತ್ತೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದು ಸ್ಟಾಂಪ್ ಆ್ಯಕ್ಟ್ ಆಗಿರುತ್ತೆ. ಸಿ ನೆಕ್ಸ್ಟ್ ಒನ್, ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ by the firm on dissolution, such expenses are debited to dash account. So remember that ಇಲ್ಲಿ
ನಾವು ಯಾವ ಅಕೌಂಟ್ ಮಾಡಬೇಕಾದ್ರೆ ಡೆತ್ ಆಫ್ ಎ ಮೀನ್ಸ್ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ ಮಾಡಬೇಕಾದ್ರೆ ರಿಯಲೈಸೇಷನ್ ಅಕೌಂಟ್ನ ಫಸ್ಟ್ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ನಮಗೆ 7 ಸ್ಟೆಪ್ಸ್ ಬರುತ್ತೆ. ಸೊ ಫಸ್ಟ್ ವಿ ಹ್ಯಾವ್ ಟು ಎಂಟರ್ ಇನ್ ದ ಫಿಕ್ಸೆಡ್ ಅಸೆಟ್ಸ್ ಇನ್ ದ ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಅದನ್ನೆಲ್ಲ ಎಂಟರ್ ಮಾಡಬೇಕಾಗತ್ತೆ. ಆ ಥರ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಬಂತು ಅಂದರೆ ಯಾವ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೊಗೊತೀವಿ ಅಂದರೆ ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾವುದನ್ನು? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ. ರಿಮೆಂಬರ್ ದಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ನ ಎಲ್ಲಿ ತೊಗೊತೀವಿ? ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ನ ತೊಗೊತೀವಿ. ಸಿ ನೆಕ್ಸ್ಟ್ ಒನ್, ಎ ಕಂಪನಿ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್. ದ ಕಂಪನಿ ಈಸ್ ಆನ್, ನೋಡಿ ಇಲ್ಲಿ ಏನಾಗುತ್ತೆ? ಆರ್ಟಿಫಿಷಿಯಲ್ ಪರ್ಸನ್ ಆಗಿರುತ್ತೆ. ಸೊ ಇದು ಫೋರ್ತ್ ಒನ್, ಕಂಪನಿ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್. ಸೊ ನೆಕ್ಸ್ಟ್ ಒನ್ ನೋಡಿ, ಸೊ ಲಿಕ್ವಿಡಿಟಿ ರೇಷಿಯೋ ಆರ್ ಕ್ಯಾಲ್ಕುಲೇಟೆಡ್ ಇಂಟು measure the dash solvency of the business. We considered it's a short term. So we consider is a short term ಆಗಿರುತ್ತೆ. ಯಾವುದು? ಲಿಕ್ವಿಡಿಟಿ ರೇಷಿಯೋ ಕ್ಯಾಲ್ಕುಲೇಟ್ ಟು ಮೆಸರ್ ದ ಸಾಲ್ವೆನ್ಸರಿ ಆಫ್ ದ ಬಿಸ್ನೆಸ್. ಇದು ಕಂಪ್ಲೀಟ್ಲಿ ಏನಾಗಿರುತ್ತೆ? ಶಾರ್ಟ್ ಟರ್ಮ್ ಆನ್ಸರ್ ಆಗಿರುತ್ತೆ. ಫೈನ್. ನೆಕ್ಸ್ಟ್ ನೋಡಿ, ಮ್ಯಾಕ್ಸ್ ದ ಫಾಲೋಯಿಂಗ್. ಸೊ ಫಸ್ಟ್ ಒನ್, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೊ ಇಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಬಂದಾಗ ಟೈಪ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಬರುತ್ತೆ. ಸೊ ಇಲ್ಲಿ ಏನಿದೆ? ಅವರೇಜ್ ಪ್ರಾಫಿಟ್ ಮೆಥಡ್ ಇದೆ, ಆ್ಯಂಡ್ ಸೂಪರ್ ಪ್ರಾಫಿಟ್ ಮೆಥಡ್ ಇದೆ, ಆ್ಯಂಡ್ ಕ್ಯಾಪಿಟಲೈಸೇಷನ್ ಮೆಥಡ್ ಇದೆ. 3 ಮೆಥಡ್ ಇದೆ ನಮಗೆ. ಬಟ್ ಇಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಬಂದಾಗ ವಿ ಕನ್ಸಿಡರ್ ಈಸ್ ಅ ಅವರೇಜ್ ಪ್ರಾಫಿಟ್ ಮೆಥಡ್ ಈಸ್ ಅ ಫಸ್ಟ್ ಒನ್. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಅವರೇಜ್ ಪ್ರಾಫಿಟ್ ಮೆಥಡ್. ಆ್ಯಂಡ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಬರ್ತಲೇ ಮೈಂಡಿಗೆ ಬರಬೇಕು. ಇಟ್ಸ್ ಎ ಡೆತ್ ಆಫ್ ಎ ಪಾರ್ಟ್ನರ್ಸ್. ಎಕ್ಸಿಕ್ಯೂಟರ್ಸ್ ಇಸ್ ಎ ಡೆತ್ ಆಫ್ ಎ ಪಾರ್ಟ್ನರ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಡಿಬೆಂಚರ್ ಅಂತ ಬಂದಾಗ ವಿ ಕನ್ಸಿಡರ್ಡ್ ಇಟ್ಸ್ ಎ ಅಕ್ಲೈಜ್ಮೆಂಟ್ ಆಫ್ ಡೆಟ್. ಒಂದು ಅಕ್ಲೈಜ್ಮೆಂಟ್ ಆಗಿರುತ್ತೆ. ಡಿಬೆಂಚರ್ ಅಂದರೆ ಒಂದು ಸಾಲದ ಒಂದು ಪತ್ರ, ಅಕ್ಲೈಜ್ಮೆಂಟ್ ಆಗಿರುತ್ತೆ ಡಿಬೆಂಚರ್ ಅಂದರೆ. ಮೈಂಡಲ್ಲಿರಬೇಕು, ಡಿಬೆಂಚರ್ ಅಂತ ಬಂದರೆ ಅಕ್ಲೈಜ್ಮೆಂಟ್ ಆಫ್ ಡೆಟ್. ಆ್ಯಂಡ್ ನೆಕ್ಸ್ಟ್ ಒನ್, ಹಾರಿಜಾಂಟಲ್ ಅನಲೈಸಿಸ್. ವಿ ಕನ್ಸಿಡರ್ ಇಟ್ಸ್ ಎ ಕಂಪ್ಯಾರಿಟಿವ್. ಸೊ ಇದು ಮೇನ್ಲಿ ಇಂಪಾರ್ಟೆಂಟ್ ಗೈಸ್, ಬಂದೇ ಬರುತ್ತೆ. ಹಾರಿಜಾಂಟಲ್ ಆದರೂ ಬರ್ಬೋದು, ವರ್ಟಿಕಲ್ ಆದರೂ ಬರ್ಬೋದು. ನಿಮ್ಗೆ ಗೊತ್ತಿರಲಿ, ಹಾರಿಜಾಂಟಲ್ ಬಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು, ವರ್ಟಿಕಲ್ ಬಂದರೆ ಕಾಮನ್ ಸೈಜ್ ಸ್ಟೇಟ್ಮೆಂಟು. ಮೈಂಡಲ್ಲಿರಬೇಕು. ಹಾರಿಜಾಂಟಲ್ ಅನಲೈಸಿಸ್ ಬಂದರೆ ಕಂಪ್ಯಾರಿಟಿವ್, ವರ್ಟಿಕಲ್ ಬಂದರೆ ಕಾಮನ್ ಸೈಜ್. ಕ್ಲಿಯರ್? ನೆಕ್ಸ್ಟ್ ಒನ್, ಇಶ್ಯೂ ಆಫ್ ಶೇರ್ ಈಸ್ ಎ ಒನ್ ಆಫ್ ದ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ. ಇಶ್ಯೂ ಆಫ್ ಶೇರ್ಸ್ ಯಾವ ಆ್ಯಕ್ಟಿವಿಟಿಗೆ ಅಂಡರಲ್ಲಿ ಬರುತ್ತೆ? ಫೈನಾನ್ಷಿಯಲ್ ಶೇರ್ಗೆ, ಮೀನ್ಸ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಿರುತ್ತೆ. ಫೈನ್. ಸೊ ಸಿ ದ ನೆಕ್ಸ್ಟ್ ಒನ್, ಲಾಸ್ಟ್ ಒನ್. ಆ್ಯಂಡ್ ಏನು? ಆನ್ಸರ್ ದ ಫಾಲೋಯಿಂಗ್ ಕ್ವಶನ್, 1 ವರ್ಡ್ ಆ್ಯಂಡ್ 1 ಸೆಂಟೆನ್ಸ್ ಈಚ್. 1 ವರ್ಡಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ಫೈನ್. ಸೊ 1 by 1 ನೋಡಿ. ಸೊ ಫಸ್ಟ್ ಒನ್, ಸ್ಟೇಟ್ ಎನಿ ಒನ್ ಫ್ಯೂಚರ್ ಆಫ್ ಪಾರ್ಟ್ನರ್ಶಿಪ್. ಎನಿ ಒನ್ ಫ್ಯೂಚರ್ ಅಂದರೆ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಒಂದು ಫ್ಯೂಚರ್ ಆಫ್ ಪಾರ್ಟ್ನರ್ಶಿಪ್ ಏನಾಗಿರುತ್ತೆ? ಅಗ್ರಿಮೆಂಟ್ ಆಗಿರುತ್ತೆ. 2 or more ಪರ್ಸನ್ ಆಗಿರ್ತಾರೆ. ಅರ್ಥ ಆಗ್ತಿದೆಯಾ? ಅಗ್ರಿಮೆಂಟ್, ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಅಗ್ರಿಮೆಂಟ್ ಆ್ಯಂಡ್ 2 or more ಪರ್ಸನ್, 2 or more ಪರ್ಸನ್. ಇದರಲ್ಲಿ ಯಾವುದನ್ನು ಒಂದು ಬರೆದ್ರೂ ಆಗುತ್ತೆ. ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್. ಫೈನ್. ಸೊ ನೆಕ್ಸ್ಟ್ ಒನ್, expand DRFI. expand DRFI, ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್. ಫೈನ್. ಸೊ ನೆಕ್ಸ್ಟ್ ನೋಡಿ, give one example of non-current asset. one example of non-current asset. ಗೈಸ್, ಈ ಥರ ಪ್ರಾಬ್ಲಮ್ ಬಂದಾಗ ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಂದ್ಸಲಿ ನಿಮ್ಮ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬಿಡಿ. ಎಲ್ಲಾದರೂ ಒಂದು ನಮ್ಮ ಕ್ವಶನ್ ಪೇಪರಲ್ಲೇ ಬ್ಯಾಲೆನ್ಸ್ ಶೀಟ್ಗೆ ಹೋಗ್ಬಿಟ್ರೆ ಅಲ್ಲಿರುತ್ತೆ. ಇನ್ ಕೇಸ್ ಪ್ರಾಬ್ಲಮಲ್ಲಿ ಡೈರೆಕ್ಟ್ಲಿ ಯಾರೊಬ್ರು ಕೊಟ್ಟಿದ್ರೆ ಹಂಗೆ ನಾನ್ ಕರೆಂಟ್ ಅಸೆಟ್ ಸಿಗುತ್ತೆ ನಮಗೆ. ಸಿಕ್ಕಿಲ್ಲ ಅಂದರೆ ಒಂದು ನೆನ್ಪು ಮಾಡ್ಕೊಳ್ಳಿ, ನಾನ್ ಕರೆಂಟ್ ಅಸೆಟ್ಗೆ ಎಕ್ಸಾಂಪಲ್ ಆಗಿರುತ್ತೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಗುಡ್ ವಿಲ್, ಯಾವುದಾದ್ರೂ ಆಗಿರುತ್ತೆ. ಫೈನ್.
ಅರ್ಥ ಆಗ್ತಿದೆಯಾ? ಸಿ ಫೈನ್. ಗಿವ್ ಆನ್ ಎಕ್ಸಾಂಪಲ್ ಆಫ್ ನಾನ್ ಕರೆಂಟ್ ಅಸೆಟ್ಸ್. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಓಕೆ, ಈ ಥರ ಒಂದು ನಮಗೆ ಹೆಡ್ಡಿಂಗ್ ಕೊಟ್ಟೆ ಒಂದು ಕ್ವಶನ್ ಕೊಟ್ಟಿರ್ಬೋದು, ಹೇಳೋದಕ್ಕಾಗಲ್ಲ. ಕಾಮನ್ ಸೈಜಲ್ಲಿ ಕೊಟ್ಟಿರ್ಬೋದು, ಕಂಪ್ಯಾರಿಟಿವ್ ಕೊಟ್ಟಿರ್ಬೋದು. ಒಂದ್ಸಲಿ ಕ್ವಶನ್ ಪೇಪರ್ ಚೆಕ್ ಮಾಡಿ ಈ ಥರ ಬಂದಾಗ. ಸೊ ನೆಕ್ಸ್ಟ್ ಒನ್ ನೋಡಿ, ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಲೈಸಿಸ್. ಸೊ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾರು ಯೂಸ್ ಮಾಡ್ತಾರೆ ಅಂದರೆ ಮೇನ್ಲಿ ಮ್ಯಾನೇಜ್ಮೆಂಟ್ ಒನ್ ತೊಗೋಬೋದು, ಶೇರ್ ಹೋಲ್ಡರ್ಸ್, ಬ್ಯಾಂಕರ್ಸ್, ಸಪ್ಲೈಯರ್ಸ್ ಎಕ್ಸೆಟ್ರಾ, ಯಾವುದಾದ್ರೂ ಒಂದು ತೊಗೋಬೋದಾಗಿರುತ್ತೆ. ಸೊ ಲಾಸ್ಟ್ ಒನ್ 6 ಡಿವಿಡೆಂಡ್ ಪೇಯ್ಡ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ. ಸೊ ಡಿವಿಡೆಂಡ್ ಪೇಯ್ಡ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಈಸ್ ಅ ಟೋಟಲ್ ಏನಾಗಿರುತ್ತೆ, ಫಾಲ್ಸ್ ಆಗಿರುತ್ತೆ. ಡಿವಿಡೆಂಡ್ ಪೇಯ್ಡ್ ಈಸ್ ಅ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಆಗಿರುತ್ತೆ. ಇದಕ್ಕೆ ಆನ್ಸರ್ ಏನು, ಫಾಲ್ಸ್ ಆಗಿರುತ್ತೆ. ಇದು ತಪ್ಪು. ಫೈನ್. ಸೊ ಇಲ್ಲಿ ಒಂದು ಕ್ವಶನ್ ಪೇಪರ್ ಪಾರ್ಟ್ ಎ ನೋಡಿದ್ವಿ. ಸೇಮ್ ಅದೇ ಥರ ಪಾರ್ಟ್ ಎನ ಸೆಕೆಂಡ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ. ಒಂದು ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ಗಾಯ್ಸ್, ಬಿಕಾಸ್ ವಿಡಿಯೋ ಲೆಂತಿ ಆಗ್ತಾ ಇದೆ. ಫೈನ್. Sanjaya and Gopi are partners sharing profit in the ratio of 4:3. Nikhil is admitted into the partnership for 1/8 share. The sacrificing ratio of Sanjay and Gopi. ಸೊ ಮೇನ್ಲಿ ನಾನು ಅವಾಗೆ ಏನು ಹೇಳಿದೆ, ಸೊ ಇಲ್ಲಿ ಮುಖ್ಯವಾಗಿ ಏನು ಹೋಲ್ಡ್ ರೇಷಿಯೋ ಇರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ಈ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಬಂದಾಗ ವಿ ಕನ್ಸಿಡರ್ 4:3 ಆಗಿರುತ್ತೆ. ಫೈನ್. Issue of capital is a part of on authorized capital. Issue of capital is a part of authorized capital. Fine. So next one, debenture which are transferable by delivery are bearer debenture. ಇದಕ್ಕೇನಾಗಿರುತ್ತೆ, bearer debenture. Next one, current assets does not include. ಸೊ ಇಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಇಟ್ಸ್ ಎ ಒನ್ ಆಫ್ ದ ಕರೆಂಟ್ ಅಸೆಟ್, ಟ್ರೇಡ್ ರಿಸೀವಬಲ್ ಕರೆಂಟ್ ಅಸೆಟ್, ಇನ್ವೆಂಟರಿ ಕರೆಂಟ್ ಅಸೆಟ್. ಬಟ್ ಬಿಲ್ಡಿಂಗ್ ಅನ್ನೋದು ಏನಾಗಿರಲ್ಲ, ಇದು ನಾನ್ ಕರೆಂಟ್ ಅಸೆಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಇಟ್ಸ್ ಎ ನಾನ್ ಕರೆಂಟ್ ಅಸೆಟ್. ಸೊ ಅಲ್ಲಿ ಡಸ್ ನಾಟ್ ಇನ್ಕ್ಲೂಡ್, ಅದು ಕರೆಂಟ್ ಅಸೆಟ್ಗೆ ಇನ್ಕ್ಲೂಡ್ ಆಗಿಲ್ಲ. ಈ ಮೂರು ಏನಾಗಿರುತ್ತೆ, ಕರೆಂಟ್ ಅಸೆಟ್ ಆಗಿರುತ್ತೆ. ಸೊ ಈ ಥರ ಕ್ವಶನ್ಸ್ ಬಂದಾಗ ಒಂದ್ಸಲಿ ನಮ್ಮ ಬ್ಯಾಲೆನ್ಸ್ ಶೀಟ್ ನೋಡಿ, ಅಲ್ಲಿ ನಮಗೆ ಕ್ಲೂ ಇರೋ ಚಾನ್ಸಸ್ ಇರುತ್ತೆ. ಫೈನ್. ಸಿ ನೆಕ್ಸ್ಟ್ ಒನ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೌನ್ ಆ್ಯಸ್. ಕಾಮನ್ ಸೈಜ್ ನಾವಾಗೆ ಹೇಳಿದೆ. ಕಾಮನ್ ಸೈಜ್ ಅಂತ ಬಂದಾಗ ವರ್ಟಿಕಲ್, ಕಂಪ್ಯಾರಿಟಿವ್ ಅಂತ ಬಂದಾಗ ಆರಿಜೆಂಟಲ್. ಗಾಯ್ಸ್ ಇದರಲ್ಲಿ ಒಂದು ಕ್ವಶನ್ 100% ಪಾರ್ಟ್ ಎಲ್ಲಿ 4 ಮೇನಲ್ಲಿ ಬಂದಿರುತ್ತೆ. ಒಂದ್ಸಲಿ ನೋಡ್ಕೊಳ್ಳಿ. ಸಿ ನೆಕ್ಸ್ಟ್ ಒನ್, ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರಾಪ್ರಿಯೇಟ್. ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ, ನಮ್ಮ ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಿ. ದ ಪಾರ್ಟ್ನರ್ಶಿಪ್ ಕಮ್ ಇನ್ ಟು ಎ ಎಕ್ಸಿಸ್ಟೆನ್ಸ್ ಆ್ಯಸ್ ಎ ರಿಸಲ್ಟ್ ಆಫ್ ಡ್ಯಾಶ್ ದ ಪಾರ್ಟ್ನರ್ಸ್. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಆಗ್ತಾ ಇದೆ ಅಂದರೆ ಮೇನ್ಲಿ ಏನಾಗಿರಬೇಕಾಗಿರುತ್ತೆ, ಅಗ್ರಿಮೆಂಟ್ ಆಗಿರಬೇಕಾಗತ್ತೆ. ಇಸ್ ಅ ಫಸ್ಟ್ ಒನ್, ಅಗ್ರಿಮೆಂಟ್ ಆಗಿರಬೇಕಾಗಿರುತ್ತೆ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್. ಎಕ್ಸಿಕ್ಯೂಟರ್ಸ್ ಅಕೌಂಟ್ನ ಯಾವಾಗ ಪ್ರಿಪೇರ್ ಮಾಡ್ತಾರೆ, ವಿ ಕನ್ಸಿಡರ್ಡ್ ಡೆತ್ ಆದಾಗ. ನೋಡಿ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್. ಎಕ್ಸಿಕ್ಯೂಟರ್ಸ್ ಮೀನ್ಸ್ ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಬಂದಾಗ. ಸಿ ಆನ್ ಡಿಸಲ್ಯೂಷನ್ ಆಫ್ ಎ ಫರ್ಮ್, ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್. ಸೊ ಇಲ್ಲಿ ರಿಮೆಂಬರ್ ಮಾಡ್ಕೊಳ್ಳಿ, ನಾವು ಡಿಸಲ್ಯೂಷನ್ ಅಕೌಂಟ್ ಮಾಡಬೇಕಾದ್ರೆ ಇಲ್ಲಿ ಪಾರ್ಟ್ನರ್ಸ್ ಲೋನ್ ಅಂತ ಬಂದರೆ ಎಲ್ಲಿ ತೊಗೊತೀವಿ ಅಂದರೆ ವಿ ಕನ್ಸಿಡರ್ಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಲೋನ್. ಮೈಂಡಲ್ಲಿ ಇಟ್ಕೊಳ್ಳಿ, ಬ್ಯಾಂಕ್ ಲೋನ್ ಬಂತು ಅಥವಾ ಅವರು ಪಾರ್ಟ್ನರ್ ಅಲ್ಲ, ಯಾರೋ ಒಬ್ಬರ ನೇಮ್ ಬಂತು ಅಂದರೆ ಅದು ರಿಯಲೈಸೇಷನ್ ಅಕೌಂಟಲ್ಲೇ ತೊಗೊತೀವಿ. ಆದರೆ ಪಾರ್ಟ್ನರ್ಸ್ ಲೋನ್ ಅಂತ ಬಂದಿದೆ ಅಂದರೆ ವಿ ಕನ್ಸಿಡರ್ಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಲಾಸ್ಟಲ್ಲಿ ತೊಗೊತೀವಿ. ಅದು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಗೊತ್ತಿರುತ್ತೆ. ಫೈನ್. ಸಿ ನೆಕ್ಸ್ಟ್ ಒನ್, ಸೊ ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೌನ್ ಆ್ಯಸ್ ಲಿಕ್ವಿಡ್ ರೇಷಿಯೋ. ಕ್ವಿಕ್ ರೇಷಿಯೋಗೆ ಅನದರ್ ನೇಮ್ ಏನಾಗಿರುತ್ತೆ, ಲಿಕ್ವಿಡ್ ರೇಷಿಯೋ ಆಗಿರುತ್ತೆ. ಫೋರ್ತ್ ಒನ್, ಲಿಕ್ವಿಡ್ ರೇಷಿಯೋ. is the 10th one, dash activity related to the purchase and sale of fixed assets. dash activity ಯಾವುದಕ್ಕೆ, ಫಿಕ್ಸೆಡ್ ಅಸೆಟ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಆರ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಅಂದರೆ ವಿ ಕನ್ಸಿಡರ್ಡ್ ಇದಕ್ಕೆ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆಗಿರುತ್ತೆ. ಯಾವುದಕ್ಕೆ, ಪರ್ಚೇಸ್ ಆನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಗೆ. ಫೈನ್.
ಸೊ ಮ್ಯಾಥ್ಸ್ ಫಾಲೋಯಿಂಗ್ ನೋಡಿ, ಮುಖ್ಯವಾಗಿ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್. ಸೊ ಇಲ್ಲಿ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್ ಅನ್ನೋದು ಏನಾಗಿರುತ್ತೆ, ಇಟ್ಸ್ ಎ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್. ಸೊ ಮೈನ್ಲಿ ಫಿಕ್ಸೆಡ್ ಕ್ಯಾಪಿಟಲು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್ ಎರಡನ್ನೂ ಫಾಲೋ ಮಾಡ್ತಾ ಇರ್ತಾರೆ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಫೈನ್. ನೆಕ್ಸ್ಟ್ ಒನ್. ಸೊ ಇಲ್ಲಿ 2 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡು ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡು 2 ಮಾರ್ಕ್ಸ್ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ, ಒಂದ್ಸಲಿ ನೋಡ್ಕೊಂಡಿರಿ. ಫೈನ್. ಗೈನ್ ರೇಷಿಯೋ ನಮ್ಗೆ ಗೊತ್ತಿದೆ, ನ್ಯೂ ಶೇರ್ ಆ್ಯಂಡ್ ಓಲ್ಡ್ ಶೇರ್. ಸೊ ಇಲ್ಲೇನಾಗಿರುತ್ತೆ, ಎರಡನೇದು ನ್ಯೂ ಶೇರ್ ಆ್ಯಂಡ್ ಮೈನಸ್ ಓಲ್ಡ್ ಶೇರ್ ಆಗಿರುತ್ತೆ ಗೈನು ಶೇರ್ಗೆ. ಆ್ಯಂಡ್ ಗೈನು ಶೇರ್ಸ್ಗೆ ನೋಡ್ಕೊಬೇಕಾಗಿರುತ್ತೆ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಮೀನ್ಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋಗೆ ಇರುತ್ತೆ. ಕನ್ಫ್ಯೂಷನ್ ಆಗಬಾರ್ದು. ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂದರೆ SON ಅಂತ ಅಂದ್ಕೊಂಡು, ಸನ್. ಇಲ್ಲಿ ಎಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ, ಓ ಅಂದರೆ ಓಲ್ಡ್ ರೇಷಿಯೋ, ಎನ್ ಅಂದರೆ ನ್ಯೂ ರೇಷಿಯೋ. ಕ್ಲಿಯರ್? ಎಸ್. ಇಲ್ಲಿ ಗೇನಿಂಗ್ ರೇಷಿಯೋಗೆ ನೋ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಫೈನ್. ಒಂದು ನ್ಯೂ ರೇಷಿಯೋ ಆ್ಯಂಡ್ ಓಲ್ಡ್ ರೇಷಿಯೋ, ಅಥವಾ GN ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಓ ನಮ್ಗೆ ಗೊತ್ತಿರುತ್ತೆ. ಜಿ ಅಂದರೆ ಗೈನ್ ರೇಷಿಯೋಗೆ ಫಸ್ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಕನ್ಫ್ಯೂಷನ್ ಆಗಬೇಡಿ. ಕ್ಲಿಯರ್? ಗೈನ್ ರೇಷಿಯೋ ಫಾರ್ಮುಲಾ ಏನು, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್, ಇದು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಓನರ್ಸ್ ಆಫ್ ದ ಕಂಪನಿ. ನಮ್ಗೆ ಗೊತ್ತಿದೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಓನರ್ಸ್ ಆಫ್ ದ ಕಂಪನಿ. ನೆಕ್ಸ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ, ಇಟ್ಸ್ ಅ ಸ್ಟೇಟ್ಮೆಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಫೋರ್ತ್ ಒನ್ ಏನಾಗಿರುತ್ತೆ, ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ಪ್ರಾಫಿಟಬಿಲಿಟಿ ರೇಷಿಯೋ ಈಸ್ ಅರ್ನಿಂಗ್ ಫರ್ ಶೇರ್. ಪ್ರಾಫಿಟಬಿಲಿಟಿ ರೇಷಿಯೋ ವಿ ಕನ್ಸಿಡರ್ಡ್ ಅರ್ನಿಂಗ್ ಫರ್ ಶೇರ್ ಆಗಿರುತ್ತೆ. ಫೈನ್. ಸಿ 1 ಮಾರ್ಕ್ಸ್. ಸ್ಟೇಟ್ ವೆನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಒನ್ ಮೆಥಡ್, ನಾನು ಅವಾಗ ಹೇಳಿದೆ 3 ಮೆಥಡ್ ಇದೆ ಟೋಟಲ್, ಬಟ್ ಇಲ್ಲಿ ನೀವು ಒಂದು ನೆನ್ಪಿಡಿ, ಅವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್ ಆ್ಯಂಡ್ ಕ್ಯಾಪಿಟಲೈಸೇಷನ್ ಮೆಥಡ್. ಈ ಮೂರಲ್ಲಿ ಒಂದು ನೆನ್ಪಿಡಿ. ಕ್ಲಿಯರ್? ನೆಕ್ಸ್ಟ್ ಒನ್, ಕೋರ್ಟ್ ಕ್ಯಾನ್ ಆರ್ಡರ್ ಎ ಫರ್ಮ್ ಟು ಡಿಸ್ಕ್ಲೋಸ್ ವೆನ್ ಎ ಪಾರ್ಟ್ನರ್ಸ್ ಬಿಕೇಮ್ ಇನ್ಸೇನ್. ಅಂದರೆ ಫಾರ್ ಎಕ್ಸಾಂಪಲ್, ಇಲ್ಲಿ ಕೇಸ್ ಏನಾದರೂ ಕೋರ್ಟು ಆರ್ಡರ್ ಮಾಡಿ ಆ ಕಂಪ್ನಿನ ಮುಚ್ಚಿಸ್ಬೋದಾಗಿರುತ್ತೆ. ಯಾವಾಗ ಆ ಕಂಪನಿಗೆ ಏನಾದರೂ ಇನ್ ಕೇಸ್ ಏನಾದರೂ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾಗ ಅದನ್ನು ಮುಚ್ಚಿಸ್ಬೋದಾಗಿರುತ್ತೆ. ಕೋರ್ಟ್ ಆರ್ಡರಿಂದನೂ ಸಹ ಒಂದು ಕಂಪನಿ ಡಿಸ್ಕ್ಲೋಸ್ ಆಗುತ್ತೆ. ಎಸ್, ಇಟ್ಸ್ ಎ ರೈಟ್ ಆನ್ಸರ್. ಕೋರ್ಟ್ ಆರ್ಡರಿಂದನೂ ಸಹ ಆ ಪಾರ್ಟ್ನರ್ಶಿಪ್ ವೈಲ್ಡ್ ಅಪ್ ಆಗುತ್ತೆ. ಇದಕ್ಕೆ ಆನ್ಸರ್ ಆಗಿರುತ್ತೆ, ಟ್ರೂ ಆಗಿರುತ್ತೆ. ನೆಕ್ಸ್ಟು ಎಕ್ಸ್ಪ್ಯಾಂಡ್ DRR, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಇದಕ್ಕೆ ನಿಮಗೆಲ್ಲ ಆನ್ಸರ್ಸ್ ಬೇಕು ಇನ್ನು ನಮಗೆ ರಿಟರ್ನಲ್ಲಿ ಅಂದರೆ ನಮ್ಮ ಗ್ರೂಪ್ಗೆ, ನಮ್ಮ ಕ್ಲಾಸಸ್ ಗ್ರೂಪ್ ಅಂತಲೇ ಇದೆ, ಆ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಈ PDF ಸಿಕ್ಕಿರುತ್ತೆ. ಸಿ ನೆಕ್ಸ್ಟ್ ಒನ್, ಸ್ಟೇಟ್ ಒನ್ ಟೆಕ್ನಿಕ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಿಸ್. ಒನ್ ಟೆಕ್ನಿಕ್ಕು, ಯಾವ ಟೆಕ್ನಿಕ್ಕು? ನಮ್ಮ ಹತ್ರ 3 ಟೆಕ್ನಿಕ್ಸ್ ಇದೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಮೂರಲ್ಲಿ ಯಾವುದನ್ನು ಒಂದು ಬರೆದ್ರೆ ಆಗುತ್ತೆ. ಸೊ ರಿಮೆಂಬರ್ ಗಾಯ್ಸ್, ಇದರಲ್ಲಿ ಇವು ಕ್ವಶನ್ಸು 2 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ಸು ಇರುತ್ತೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಿಸಲ್ಲಿ ಒನ್ ಯಾವುದು? ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫೈನ್. ನೆಕ್ಸ್ಟ್ ಒನ್ ನೋಡಿ, ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ. ಅಂದರೆ ಮೀನಿಂಗ್ ಕ್ಯಾಶ್ ಫ್ಲೋಗೆ ಏನು ರಿಲೇಟೆಡ್ ಆಗಿರುತ್ತೆ? ಕ್ಯಾಶ್ ಇನ್ಫ್ಲೋ ಮೀನ್ಸ್ ಮೂಮೆಂಟ್ ಆಫ್ ಕ್ಯಾಶ್ ಇನ್ ಟು ದ ಬಿಸ್ನೆಸ್. ಅಂದರೆ ಒಂದು ಕಂಪನಿಗೆ ಕ್ಯಾಶ್ ಎಷ್ಟಾಗ್ತಾ ಇದೆ, ಇನ್ಫ್ಲೋ ಕಂಪನಿಗೆ ಎಷ್ಟು ಬರ್ತಾ ಇದೆ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ, ಇಸ್ ಅ ಕ್ಯಾಶ್ ಫ್ಲೋ. ಫೈನ್. ಇಸ್ ಅ ನೆಕ್ಸ್ಟು ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ನ ನೋಡೋಣ. ಸೊ ಇಲ್ಲಿ ಫಸ್ಟ್ ಒನ್, the balance of reserve and other accumulated profit at the time of admission of a new partner transfer to, at the time of admission of a new partner transfer ಮಾಡ್ತಾ ಇದ್ದಾರೆ ಅಂದರೆ we considered old partners in the ratio. ಆನ್ಸರ್ ಏನಾಗಿರುತ್ತೆ? old partners in the ratio. The profit sharing ratio among Kavana, Kavya and Kirti were 2:2:1. The new profit sharing ratio after Kavya retirement 3:2. The again ratio
ವಿ ಕನ್ಸಿಡರ್ 1:1. ಸೊ ಗೇನಿಂಗ್ ರೇಷಿಯೋನ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾಗಿರುತ್ತೆ. ಸಿ ನೆಕ್ಸ್ಟ್ ಒನ್ ನೋಡಿ, ದ ಫಾಲೋಯಿಂಗ್ ಜನರಲ್ ಎಂಟ್ರೀಸ್ ಅಪಿಯರ್ ಇನ್ ದ ಬುಕ್ಸ್ ಆಫ್ ಕಂಪನಿ. ಸೊ ಇಲ್ಲಿ ಏನಾಗಿರುತ್ತೆ, ಸೊ ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್ 95,000, ಲಾಸ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ 10,000, to 10% debenture account, okay, premium redemption debenture account 5,000. The issue of debenture are issue at a discount of ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೊಟ್ಟಿದ್ದಾರೆ ಅಂದರೆ ವಿ ಕನ್ಸಿಡರ್ 5% ಡಿಸ್ಕೌಂಟ್ ಆಗಿ ಕೊಟ್ಟಿರ್ತಾರೆ. ನೆಕ್ಸ್ಟು, ಪರ್ಸೆಂಟೇಜ್ ಆಫ್ ಈಚ್ ಲಯಬಿಲಿಟಿ ಟು ದ ಟೋಟಲ್ ಲಯಬಿಲಿಟಿ ಈಸ್ ಶೋ ಇನ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಇದಕ್ಕೆ ಏನು ಆನ್ಸರ್ ಆಗಿರುತ್ತೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ರಿಮೆಂಬರ್ ದಟ್ percentage of each liability to the total liability is show in. ಅಂದರೆ ಎಲ್ಲ ಲಯಬಿಲಿಟೀಸ್ಗೂ ನಾವು ಟೋಟಲ್ ಲಯಬಿಲಿಟಿಯಿಂದನೇ ತಾನೇ ಮಾಡೋದು. ಮೀನ್ಸ್ ಪರ್ಸೆಂಟೇಜ್ ಮಾಡಬೇಕಾದ್ರೆ ಕಂಪ್ಯಾರಿಟಿವ್ ರಿಮೆಂಬರ್ ಮಾಡ್ಕೊಳ್ಳಿ, ಕಾಮನ್ ಸೈಜ್ ರಿಮೆಂಬರ್ ಮಾಡ್ಕೊಳ್ಳಿ. ಯಾವುದೇ ಲಯಬಿಲಿಟೀಸ್ಗೆ ಟೋಟಲ್ ಲಯಬಿಲಿಟಿಯಲ್ಲಿ ನಾವು ಡಿವೈಡೆಡ್ ಬೈ ಮಾಡ್ತೀವಲ್ವಾ, ಸೊ ಅದೇ ಥರ ಈಚ್ ಲಯಬಿಲಿಟಿಗೆ ಎಲ್ಲ ಲಯಬಿಲಿಟೀಸು ಶೋ ಆಗ್ತಾ ಇದೆ ಅಂದರೆ ಯಾವ ಅಕೌಂಟಲ್ಲಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ. ಸಿ ನೆಕ್ಸ್ಟ್ ಒನ್ ನೋಡಿ, SRG ಕಂಪನಿ ಲಿಮಿಟೆಡ್ extend credit terms of 30 days is customer it credit collection would be poor if average collection period was 36 days. ಇದು ನೆನ್ಪಿಟ್ಕೊಳ್ಳಿ, ಇನ್ ದ ಕೇಸ್ ಆಫ್ ಎನಿ ಕಲೆಕ್ಷನ್ ಪೀರಿಯಡ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ ಅಂದರೆ ವಿ ಕನ್ಸಿಡರ್ 36 ಡೇಸ್ ಆಗಿರುತ್ತೆ. ಸಿ ಹೀಗೆ ನೋಡಿ, ನೆಕ್ಸ್ಟ್ ಒನ್, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಆಫ್ ಫ್ಯೂಚರ್ ಪ್ರಾಫಿಟ್. ಸೊ ಒಂದೇನಾಗಿರುತ್ತೆ, ಫ್ಯೂಚರ್ ಪ್ರಾಫಿಟ್ ಆಗಿರುತ್ತೆ. ಕ್ಯಾಪಿಟಲ್ ರಿಸರ್ವ್ ಈಸ್ ಕ್ರಿಯೇಟೆಡ್ ಔಟ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್, ಲೋನ್ಸ್ ವಿಚ್ ಆರ್ ರೀಪೇಯಬಲ್ ವಿತಿನ್ ಡ್ಯಾಶ್ ಮಂತ್ ಆರ್ ಕಾಲ್ಡ್ ಆಸ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ 12 months. ಇದಕ್ಕೇನಾಗಿರುತ್ತೆ, 12 months. ಇದು ಥರ್ಡ್ ಒನ್, 12 months. ಇನ್ನು ಲೋನ್ಸ್ ವಿಚ್ ಆರ್ ರೀಪೇಯಬಲ್ ವಿತಿನ್ 12 months ಅಲ್ಲಿ ವಿ ಕನ್ಸಿಡರ್ಡ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತ ತೊಗೊತೀವಿ. ಸೊ ಮೋರ್ ದ್ಯಾನ್ 12 months ಆದರೆ ವಿ ಕನ್ಸಿಡರ್ಡ್ ಅದನ್ನು ಏನಂತ ತೊಗೊಳ್ಳಲ್ಲ, ಅದು ಲಾಂಗ್ ಟರ್ಮ್ ಆಗುತ್ತೆ. ಇಲ್ಲಿ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತ ಯಾವಾಗ ಕನ್ಸಿಡರ್ ಆಗುತ್ತೆ ಅಂದರೆ ವಿತಿನ್ 1 year ಆರ್ 12 months ಅಲ್ಲಿ. ಅನಲೈಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಟು ಡ್ಯಾಶ್ ಈಚ್ ಅದರ್ ವಿ ಕನ್ಸಿಡರ್ಡ್ ಕಾಂಪ್ಲಿಮೆಂಟರಿ ಅಕೌಂಟ್ ಆಗಿರುತ್ತೆ, ಕಾಂಪ್ಲಿಮೆಂಟರಿ ಕೊಡಬೇಕಾಗಿರುತ್ತೆ. ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಟ್ರೇಡ್ ರಿಸೀವಬಲ್ ಈಸ್ ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಶು ರಿಸೀವ್ ಮಾಡ್ತಾ ಇದ್ದೀವಿ ಅಂದರೆ ಅದು ಇನ್ಫ್ಲೋ ಆಗುತ್ತೋ ಔಟ್ಫ್ಲೋ ಆಗುತ್ತೋ, ಕ್ಯಾಶ್ ಏನಾಗುತ್ತೆ, ಇನ್ಫ್ಲೋ ಆಗುತ್ತೆ, ಕಂಪನಿ ಒಳಗಡೆ ಬರ್ತಾ ಇದೆ, ಇನ್ಫ್ಲೋ. ಸೊ ಮ್ಯಾಚ್ ದ ಫಾಲೋಯಿಂಗ್. ಸಿ, so first one we have fluctuating capital method. So guys remember that fixed capital method or fluctuating capital method ಅಲ್ಲಿ ಒಂದು ಕ್ವಶನ್ ಬಂದಿರುತ್ತೆ 2 marks ಅಲ್ಲಿ, ಕೇರ್ಫುಲಿ ಪ್ರಾಕ್ಟೀಸ್ ಮಾಡಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ವಿ ಕನ್ಸಿಡರ್ಡ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಸ್ಟೇಜ್. ಅಂದರೆ ಫ್ಲಕ್ಚುಯೇಟಿಂಗ್ ಮೆಥಡ್ ಅಂದರೆ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ವಿಲ್ ಬಿ ನಾಟ್ ಸೇಮ್ ಇರಲ್ಲ, ದ ಕ್ಯಾಪಿಟಲ್ ಅಮೌಂಟ್ ವಿಲ್ ಬಿ ಫ್ಲಕ್ಚುಯೇಟೆಡ್ ಇನ್ ಎವ್ರಿ ಇಯರ್. ಏನಾಗ್ತಾ ಇರುತ್ತೆ, ಫ್ಲಕ್ಚುಯೇಟಿಂಗ್ ಆಗ್ತಾ ಇರುತ್ತೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ವಿ ಕನ್ಸಿಡರ್ಡ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಯಾವಾಗ ಮಾಡ್ತೀವಿ, ಡೆತ್ ಆಫ್ ಎ ಪಾರ್ಟ್ನರ್. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇದನ್ನು ಮರಿಬಾರ್ದು, ಎಕ್ಸಿಕ್ಯೂಟರ್ ಅಂದರೆ ಡೆತ್ ಆಫ್ ಎ ಪಾರ್ಟ್ನರ್. ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರ್, ಅಸೆಟ್ಸ್ ಟೇಕನ್ ಓವರ್ ಮಾಡ್ತಾ ಇದ್ದಾನೆ ಅಂದರೆ ಎಲ್ಲಿ ತೊಗೊತೀವಿ, ಇನ್ನು ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ, ರಿಯಲೈಸೇಷನ್ ಕ್ರೆಡಿಟ್ ಸೈಡ್, ಬಟ್ ಇಲ್ಲಿ ಡೆಬಿಟ್ ಸೈಡಲ್ಲಿ ತೊಗೊತೀವಿ. ಸಿ ನೆಕ್ಸ್ಟ್ ಒನ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಈ ಲಾಂಗ್ ಟರ್ಮ್ ಬಾರೋಯಿಂಗ್ ವಿ ಕನ್ಸಿಡರ್ ಡಿಬೆಂಚರ್ಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ವಿ ಕನ್ಸಿಡರ್ ಡಿಬೆಂಚರ್. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಪೇಯ್ಡ್. ಸೊ ವಿ ಕನ್ಸಿಡರ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದರೆ ಇಟ್ಸ್ ಒನ್ ಆಫ್ ದ ಎಕ್ಸ್ಪೆನ್ಸಸ್, ಬಟ್ ಅದು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸಿ 1 marks ಕ್ವಶನ್ ನೋಡೋಣ. ಸೊ ಫಸ್ಟ್ ಅಲ್ಲಿ ಸ್ಟೇಟ್ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಎ ಮೈನ್ಲಿ ಒನ್ ಕಂಟೆಂಟ್. ನಮ್ಮ ಹತ್ರ 7 or 8 ಕಂಟೆಂಟ್ಸ್ ಇದೆ ಪಾರ್ಟ್ನರ್ಶಿಪ್ ಡೀಡ್ ಕಂಟೆಂಟ್ಸು. ಇಲ್ಲಿ ನೀವು ಒಂದು ತೋಡಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ ಆ್ಯಂಡ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ
ಪಾರ್ಟ್ನರ್ಸ್ ಎರಡು ತೊಗೊಂಡ್ರೂ ಆಗುತ್ತೆ, ಅಥವಾ ಶೇರಿಂಗ್ ಪ್ರಾಫಿಟ್ ರೇಷಿಯೋ ಅಂತ ಬರೆದ್ರೂ ಆಗುತ್ತೆ. ಶೇರಿಂಗ್ ಪ್ರಾಫಿಟ್ ರೇಷಿಯೋ ಅಂತ ಬರೆದ್ರೂ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಎ ಫರ್ಮ್ ಈಸ್ ಕಂಪ್ಲಮೆಂಟರಿ dissolved when a partners ಡಿಸೈಡ್ ಟು ರಿಟೈರ್. ಅಂದರೆ ಇಲ್ಲಿ ಕಂಪಲ್ಸರಿ ಡಿಸಾಲ್ವ್ ವೆನ್ ಎ ಪಾರ್ಟ್ನರ್ಸ್ ಡಿಸೈಡ್ ಟು ರಿಟೈರ್. ಸೊ ಇಲ್ಲಿ ಕಂಪಲ್ಸರಿ ನಮಗೆ ಡಿಸಾಲ್ವ್ ಮಾಡ್ತಾ ಇದ್ದಾರೆ ಅಂದರೆ ಇದು ಆನ್ಸರ್ ಏನಾಗಿರುತ್ತೆ, ಫಾಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ನೋಡಿ, ವಾಟ್ ಈಸ್ ದ ಇಶ್ಯೂ ಆಫ್ ಶೇರ್ಸ್ ಅಟ್ ಎ ಪ್ರೀಮಿಯಮ್. ಏನು ಪ್ರೀಮಿಯಮ್ ಅಂದರೆ, ಸೊ ಮುಖ್ಯವಾಗಿ ಇಲ್ಲಿ ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ. ಇಶ್ಯೂ ಆಫ್ ಶೇರ್ಸ್ more than the face value is called issue at premium. more than the face value, for example ಫೇಸ್ ವ್ಯಾಲ್ಯೂ 10 ರೂಪಿ ಇದೆ ಅಂದರೆ ನಾವೇನಾದರೂ 11 ರೂಪಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ 1 ರೂಪಿ ಏನಾಗಿರುತ್ತೆ, ಪ್ರೀಮಿಯಮ್ ಆಗಿರುತ್ತೆ. ಸೊ ಇಶ್ಯೂ ಆಫ್ ಶೇರ್ ಈಸ್ ಮೋರ್ ದ್ಯಾನ್ ದ ಫೇಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಪ್ರೀಮಿಯಮ್, ಇಶ್ಯೂ ಆಫ್ ಪ್ರೀಮಿಯಮ್. ಫಾರ್ ಎಕ್ಸಾಂಪಲ್ 10 rupee face value we considered our issue of shares less than the face value ಅಂದರೆ we considered discount. Next one, expand AIFIS means All India Financial Institutions. All India Financial Institutions. Give example of for investing activity. Give one example. Purchase of machinery for rupees 1 lakh. Investment activity. Investment ಅಂದರೆ ಏನು, ಇನ್ವೆಸ್ಟ್ ಮಾಡ್ತಾ ಇದ್ದರೆ ಅಥವಾ ಸೇಲ್ ಆರ್ ಪರ್ಚೇಸ್ ಆಫ್ ಎನಿ ಫಿಕ್ಸೆಡ್ ಅಸೆಟ್ಸ್. ಇಲ್ಲಿ ತೊಗೋಬೋದಾಗಿರುತ್ತೆ ಪರ್ಚೇಸ್ ಆಫ್ ಬಿಲ್ಡಿಂಗ್ rupees 20,000. ವಿ ಕನ್ಸಿಡರ್ಡ್ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿಗೆ ಎಕ್ಸಾಂಪಲ್ ಆಗಿರುತ್ತೆ. ಸಿ ಗಾಯ್ಸ್, ಇಷ್ಟು ಏನಾಗಿರುತ್ತೆ ನಿಮ್ಮ ಏನು ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅದರಲ್ಲಿ ಪಾರ್ಟ್ ಎಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಆಗಿರುತ್ತೆ. ಮೇಯ್ನ್ಲಿ ಇದರಲ್ಲೇ ಕೇಳೋ ಚಾನ್ಸಸ್ಸು ಇರುತ್ತೆ, ಮೇಯ್ನ್ಲಿ ಇದರಲ್ಲೇ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಕೇರ್ಫುಲಿ ಹ್ಯಾವ್ ಟು ಪ್ರಾಕ್ಟೀಸ್. ಥಿಯರಿನ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ಲೀಸ್ ಸಪೋರ್ಟ್. ಆ್ಯಂಡ್ ಒನ್ ಮೋರ್, ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀಲಿ, ಎಲ್ಲರೂ ಗುಡ್ ಮಾರ್ಕ್ಸ್ ತಗೊಳ್ಳಿ. ಥ್ಯಾಂಕ್ ಯು ಕ್ಲಾಸ್.